ಹಾಯ್ ನಮಸ್ತೆ. ನಾವು ಧರ್ಮಸ್ಥಳ ರೀಚ್ ಆಗಿದ್ದು ನೈಟ್ ಅರೌಂಡ್ 8:30 ಆಗಿತ್ತು. ನಾವು ಹೋಗೋಷ್ಟರಲ್ಲಿ ದರ್ಶನ ಟೈಮಿಂಗ್ಸ್ ಎಲ್ಲ ಕ್ಲೋಸ್ ಆಗಿದ್ದರಿಂದ ನಾವು KSRTC ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಸಹ್ಯಾದ್ರಿ ಗೆಸ್ಟ್ ಹೌಸಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಆದ್ವಿ. ಅಲ್ಲಿ AC ಮತ್ತು ನಾನ್ AC ಎರಡೂ ಥರ ರೂಮ್ಸ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ರೂಮ್ಸ್ ಸಿಗುತ್ತೆ ಇಲ್ಲಿ ಹೋದರೆ. ನಾವು ರೂಮ್ ಬುಕ್ ಮಾಡಿರಲಿಲ್ಲ ಮುಂಚೆನೇ, ಅಲ್ಲೇ ಡೈರೆಕ್ಟ್ ಹೋಗಿ ತೊಗೊಂಡಿದ್ದು. ಮತ್ತು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ಬುಕ್ಕಿಂಗಿಗೆ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾರಾದರೂ ಬುಕ್ ಮಾಡೋರಿದ್ದರೆ ಚೆಕ್ ಮಾಡಿ. ಮತ್ತು ಇಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ರೂಮ್ಸ್ ತುಂಬ ಕ್ಲೀನಾಗಿತ್ತು, ನೀವೇ ನೋಡ್ಬೋದು ರೂಮ್ಸ್ ಇಲ್ಲಿ. ನಾವು ತೊಗೊಂಡಿದ್ದು ನಾನ್ AC ರೂಮ್, 2 ಬೆಡ್ಡೆಡ್. ನಾವಿದ್ದಿದ್ದೆ 3 ಜನ ಆಗಿರೋದ್ರಿಂದ ಮಗಳು ಸೇರಿ. ಸೊ ರೂಮ್ ಚೆಕ್-ಇನ್ ಮಾಡಿಬಿಟ್ಟು ನಾವು ದೇವಸ್ಥಾನದ ಕಡೆಗೆ ಹೋದ್ವಿ. ಲೇಟ್ ಆಗಿದ್ದರಿಂದ ದರ್ಶನ ಟೈಮಿಂಗ್ಸ್ ಮುಗ್ದಿತ್ತು. ನಾವು ಡೈರೆಕ್ಟ್ ಪ್ರಸಾದಕ್ಕೆ ಅಂತ ಹೋದ್ವಿ. ಧರ್ಮಸ್ಥಳದಲ್ಲಿ ಪ್ರಸಾದ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೋತಾರೆ. ನೈಟ್ 10 ಗಂಟೆವರೆಗೂ ಇಲ್ಲಿ ಊಟ ಅವೈಲೇಬಲ್ ಇರುತ್ತೆ. ಊಟದ ಹಾಲ್ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಊಟ ಮುಗಿಸ್ಕೊಂಡು ನಾವು ಆಚೆ ಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಕ್ಲೋಸಿಂಗ್ ರಿಚುವಲ್ಸ್ ಎಲ್ಲ ನಡೀತಾ ಇತ್ತು. ಅದೆಲ್ಲ ನೋಡೋದೇ ಒಂದು ಖುಷಿ. ನಾವು ಹೋಗಿದ್ದು ಹುಣ್ಣಿಮೆ ದಿನ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 7 o'clock ಎಲ್ಲ ನಮ್ಮದು ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ನಾವು ಟಿಫನ್ ಮಾಡೋಕ್ಕಂತ ಹೋದ್ವಿ. ಟಿಫನ್ ತಿಂದು ಅಲ್ಲಿ ಆನೆ ಇದೆ, ಸೊ ಮಗಳಿಗೆ ಆನೆ ತೋರಿಸೋಣ ಅಂತ ಹೋದ್ವಿ. ಹಾಗೆ ಇಲ್ಲಿ ಡಕೋಟಾ ವಿಮಾನ ಅಂತ ನಿಲ್ಲಿಸಿದ್ರು, ಅದನ್ನು ನೋಡಿಕೊಂಡು ಆನೆ ನೋಡೋಕ್ಕೆ ಹೋದ್ವಿ. ಮಾರ್ನಿಂಗ್ ಬೇಗ ಹೋಗಿದ್ದರಿಂದ ಏನು ಓಪನ್ ಇರಲಿಲ್ಲ. ಮ್ಯೂಸಿಯಮ್ ಆಗ್ಬೋದು, ಮತ್ತು ಕಾರ್ದು ಮ್ಯೂಸಿಯಮ್ ಇದೆ ಅಲ್ಲಿ, ವಿಂಟೇಜ್ ಕಾರ್ಸ್ದು, ಅದೆಲ್ಲ ನೋಡೋಕ್ಕಾಗಲಿಲ್ಲ. ಬಟ್ ನಮ್ಮದು ಸೇಮ್ ಡೇ ರಿಟರ್ನ್ ಬರೋ ಪ್ಲ್ಯಾನ್ ಇದ್ದಿದ್ದರಿಂದ ಬೇಗ ನೋಡ್ಕೊಂಡು ವಾಪಸ್ ಬಂದ್ವಿ. ಆನೆನೂ ಕೂಡ ದೂರದಿಂದನೇ ನೋಡಿ ಮಗಳಿಗೆ ತೋರಿಸ್ಕೊಂಡು ವಾಪಸ್ ಬಂದಿದ್ದಾಯಿತು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ನೇತ್ರಾವತಿ ನದಿ ಹತ್ರ. ನದಿಯಲ್ಲಿ ನೀರು ತುಂಬ ಕಡಿಮೆ ಇತ್ತು, ನೀರು ಹರಿತಾ ಇರಲಿಲ್ಲ, ಜಸ್ಟ್ ನಿಂತು ನೀರು ಥರನೇ ಕಾಣಿಸ್ತಾ ಇತ್ತು. ಸೊ ಇಲ್ಲಿಗೆ ನಮ್ಮ ಧರ್ಮಸ್ಥಳದ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ರೂಮ್ ಚೆಕ್ಔಟ್ ಮಾಡಿ ಹೊರಟಿದ್ದು ಸೌತಡ್ಕ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಆ ವಿಡಿಯೋಸ್ ನೆಕ್ಸ್ಟ್ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.